ಹಾಯ್ ಫ್ರೆಂಡ್ಸ್, ಹಾರ್ಡಿಕಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇದೇನಪ್ಪ ಅಂತ ನೋಡ್ತಿದ್ದೀರಾ, ಗರಿಯಾದ ರವೆ ದೋಸೆ. ನೋಡೋದಕ್ಕೆ ಅಕ್ಕಿ ದೋಸೆ ಥರನೇ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಮೃದುವಾಗಿ ಗರಿಯಾಗಿ ಬಂದಿದೆ ದೋಸೆ. ತುಂಬ ಚೆನ್ನಾಗಿ ಇದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ. ಇವಾಗ 1 ಕಪ್ಪು ರವೆನ ತೊಗೊಂಡಿದ್ದೀನಿ, ಅಂದರೆ ಅರ್ಧ kg ರವೆನ ತೊಗೊಂಡಿದ್ದೀನಿ ನಾನು. ಇವಾಗ ಇದೊಂದೇ ಚಿರೋಟಿ ರವೆ ತೊಗೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ರವೆ ಬರುತ್ತಲ್ಲ ಅದನ್ನಾದರೂ ತೊಗೊಳ್ಳಿ. ರುಬ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಬೇಗ ಫಾಸ್ಟಾಗಿ ದೋಸೆನ ರೆಡಿ ಮಾಡ್ಕೊಂಬಿಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಪಟ್ಟಂತ ದೋಸೆ ತಿನ್ನಬೇಕು ಅಂದ ತಕ್ಷಣವೇ ಕೂಡ ಮಾಡ್ಕೋಬೋದು. ಇವಾಗ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡೋಣ. ಈ ಥರ ಆಮೇಲೆ ಈ ನೀರನ್ನೆಲ್ಲನೂ ನೀಟಾಗಿ ಬಸ್ತಿಟ್ಕೊಂಡ್ಬಿಡ್ಬೇಕು. ನೋಡಿ, ನೀರೆಲ್ಲ ಬಸ್ತಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೆನೆಯಕ್ಕೆ ಬಿಡೋಣ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ರವೆನ ಚೆನ್ನಾಗಿ ಎಲ್ಲ ನೆನ್ಕೊಂಡ್ಬಿಡುತ್ತೆ, ನೀರೆಲ್ಲನೂ ಹೀರ್ಕೊಳ್ಳುತ್ತೆ ರವೆ. ಈಗ ಒಂದು 10 ಮಿನಿಟ್ಸ್ ಬಿಟ್ಟು ನೋಡಿ, ಒಂದು 10 ಮಿನಿಟ್ ಆಗಿದೆ. ಯಾವ ಥರ ಆಗಿದೆ ಅಂತ. ಚೆನ್ನಾಗಿ ರವೆ ಎಲ್ಲ ನೀರನ್ನ ಹೀರ್ಕೊಂಡಿದೆ. ಇವಾಗ ರವೆ ಎಲ್ಲ ಪೂರ್ತಿ ನೀರೆಲ್ಲನೂ ಹೀರ್ಕೊಂಡಿದೆ. ನೋಡಿ, ಈ ಥರ ಆಗಿದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಇವಾಗ ಅದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಮೊಸರನ್ನ ಆ್ಯಡ್ ಮಾಡಿ. ನೋಡಿ, ಇವಾಗ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಈ ಅದಕ್ಕೆ ಬಂದಿದೆ. ಇವಾಗ ರುಬ್ಬಿದ ಮೇಲೆ ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳಿ. ತುಂಬ ಚೆನ್ನಾಗಿ ದೋಸೆ ಗರಿಯಾಗಿ ಬರುತ್ತೆ. ಇದಕ್ಕೆ ಬೇಕಾದರೆ ಕ್ಯಾರೆಟ್ ತುರಿ ಅದನ್ನೆಲ್ಲ ಹಾಕೋಬೋದು. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಮಸಾಲ ರವೆ ದೋಸೆ ಕೂಡ ಮಾಡ್ಕೊಬೋದು. ಬಟ್ ಬೇಗ ದಿಢೀರಂತ ಈ ರವೆ ದೋಸೆನ ಆರಾಮಾಗಿ ಮಾಡ್ಕೊಬೋದು. ಇವಾಗ ದೋಸೆ ಹಾಕೋಣ ಬನ್ನಿ. ಇವಾಗ ದೋಸೆ ಹಾಕ್ಕೊಳ್ಳೋಣ. ತುಂಬ ನೀರು ಥರನೂ ಮಾಡ್ಕೊಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅದಕ್ಕಿದ್ದರೆ ದೋಸೆ ಆರಾಮಾಗಿ ಹಾಕೋಬಿಡ್ಬೋದು ನಾವು. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಮೊಸರು ಕೂಡ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಹುಳಿ ಟೇಸ್ಟು ಚೆನ್ನಾಗಿರುತ್ತೆ. ದೋಸೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಅಂತಂದರೆ 10 ನಿಮಿಷ ಇಟ್ಟಿದ್ದಕ್ಕೇ ಈ ಥರ ಚೆನ್ನಾಗಿ ಆಗಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ಈರುಳ್ಳಿ, ಕ್ಯಾರೆಟು ಅಂದರೆ ಮಸಾಲ ರವೆ ದೋಸೆ ಕೂಡ ಮಾಡ್ಬೋದು. ಅದನ್ನು ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ನೋಡಿ, ದೋಸೆ ಎತ್ತಿದ ತಕ್ಷಣ ಯಾವ ಥರ ಬರ್ತಾ ಇದೆ ಅಂತ. ಈ ಥರ ಬರಬೇಕು ಅಂತಂದರೆ ನಾನು ಯಾವ ಥರ ಮಾಡಿದ್ನೋ ಅದೇ ಥರ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ದೋಸೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಮಗೂ ಕೂಡ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಇದು ಖಂಡಿತ ಯೂಸ್ ಆಗುತ್ತೆ. ನಿಮಗೆ ಟ್ರೈ ಮಾಡಿ ಮನೇಲಿ. ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ. ಮನೇಲಿ ಟ್ರೈ ಮಾಡಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ದೋಸೆ ಎಷ್ಟು ಸ್ಮೂದಾಗಿ ಮೃದುವಾಗಿ ಬಂದಿದೆ ಅಂತ. ಇದನ್ನು ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಕಡಲೆಕಾಳು ಸಾಂಬಾರು ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಕಡಲೆಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಇದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು. ಆರಾಮಾಗಿ ಮಕ್ಕಳಿಗೆ ತುಪ್ಪ ಹಾಕ್ಕೊಟ್ರು ದೋಸೆನ ತಿನ್ಕೊಂಡ್ಬಿಡ್ತಾರೆ. ಟೊಮೊಟೊ ಚಟ್ನಿದು ಆಲ್ರೆಡಿ ನಾನು ರೆಸಿಪಿನ ಹಾಕಿದ್ದೀನಿ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಬಾಯ್.